ದಲಿತ ಸಮುದಾಯದಲ್ಲಿ ರಾಜ್ಯ ಸರ್ಕಾರ ಹೊಡಿತಾ ಇದೆ. ಈ ಮನುವಾದ, RSS, ಅದರ ಸನಾತನವಾದ ಮತ್ತು ಇಡೀ ಸಮಾಜದಲ್ಲಿ ಇಡೀ ತಾರತಮ್ಯ, ಅನ್ಯಾಯ, ಅಸಮಾನತೆ, ದಮನ ದಬ್ಬಾಳಿಕೆಗಳಿಗೆ ಮೂಲ ಕಾರಣ ಇವರೇ. ಮೀಸಲಾತಿಯನ್ನು ಅಲ್ಲಲ್ಲಿ ಜಾರಿಗೆ ತರೋದ್ರ ಮೂಲಕ ನಾವು ನಿಮ್ಮ ಪರವಾಗಿದ್ದೀವಿ, ಸಂವಿಧಾನದ ಪರವಾಗಿದ್ದೀವಿ, ನೀವು ಸದಾ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಬೇಕು ಅನ್ನುವಂಥ ಕಾರಣ ಇಟ್ಕೊಂಡು ಬಂದರು. ಬಟ್ ಇದನ್ನೇ BJPಯವರು ಕರ್ನಾಟಕದಲ್ಲಿ ಅದೇ ತಂತ್ರಗಾರಿಕೆಯನ್ನು ಮಾಡಿ ಏನಾದರೂ ಮಾಡಿ ದಲಿತ ಶಕ್ತಿಯನ್ನು ಹೊಡಿಬೇಕು, ಸಮುದಾಯಗಳಿಗೆ ಆಸೆ ತೋರಿಸಿ ಮೋಸ ಮಾಡಿದ್ದ. EWS ಅವರು ತೋರಿಸಿರುವಂಥ ಇಚ್ಛಾಶಕ್ತಿ ಇದ್ರ ಮೇಲೆ ತೋರಿಸಲೇ ಇಲ್ಲ ಅವರು ಒಳ ಮೀಸಲಾತಿ ವಿಚಾರದಲ್ಲಿ. ಅಲ್ಲಿ ಸಿದ್ದರಾಮಯ್ಯನವ್ರ ತೀರ್ಮಾನನೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ಇತ್ತು. ಅದು ಈ 3 ವರ್ಷದಲ್ಲಿ ಒಂದು 30-40 ಸಾರಿ ಹೋಗಿರ್ಬೇಕು ಅವ್ರನ್ನ ಭೇಟಿ ಮಾಡೋದಕ್ಕೆ. ಅವರು ತುಂಬ ಅಸಹಾಯಕತೆಯನ್ನು ತೋರಿದ್ರು. ಇಲ್ಲ ಅವ್ರೇನೋ ತೀರ್ಮಾನ ತೆಕ್ಕೊಂಡ್ರು, ನಾನು ಅದರಲ್ಲಿ ಯಾವುದೇ ರೀತಿಯಲ್ಲಿ ಇದು ಮಾಡೋಕ್ಕಾಗಲ್ಲ, ಕ್ಯಾಬಿನೆಟ್ ತೀರ್ಮಾನ ಆಗೋಗ್ಬಿಡ್ತು, ವಿರೋಧಿಸುವಂಥ ಪರಿಸ್ಥಿತಿ ಒಳಗಡೆ ಇರಲಿಲ್ಲ ಅನ್ನುವಂಥ ರೀತಿಯಲ್ಲಿ ಅಸಹಾಯಕತೆಯನ್ನು ತೋರಿಸಿರುವಂಥದ್ದು ಇದಲ್ಲ. ಅದು ಯಾವ ಕಾರಣಕ್ಕೋಸ್ಕರ ಯಾವ ಮುಖ್ಯಮಂತ್ರಿಗಳಿಗೆ ಅದು ಸೂಕ್ತವಾದಂಥದ್ದು ಅಲ್ಲ. ಈಗೇನು ಬಂದಿದೆ ಅದರಲ್ಲಿ ರೋಸ್ಟರ್ನಲ್ಲಿ ಸಮಸ್ಯೆ ಇದೆ. ಮುಂದಿನ ಹೋರಾಟ ಹೇಗಿರುತ್ತೆ? ನೀವು ಒಳ ಮೀಸಲಾತಿ ಆಧಾರದ ಮೇಲೆ ಸುಪ್ರೀಂ ಕೋರ್ಟು ತೀರ್ಪಿನ ಆಧಾರದ ಮೇಲೆ ಈ ಸಮುದಾಯಗಳ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳು ಈ ರೋಸ್ಟರಿಂದ ಮತ್ತು ರೋಸ್ಟರ್ ಕುತಂತ್ರದಿಂದ ಮತ್ತೆ ಅವಕಾಶಗಳು ತಪ್ಪೋದಾಗಿದ್ದರೆ ಯಾವ ಕಾರಣಕ್ಕೂ ಈ ಸರ್ಕಾರವನ್ನು ನಾವು ಕ್ಷಮಿಸಲ್ಲ ಮತ್ತು ಸರ್ಕಾರದ ತೀರ್ಮಾನವನ್ನು ಯಾವ ಕಾರಣಕ್ಕೂ ನಾವು ಒಪ್ಪಲ್ಲ. ಸರ್, ಇಂಥ ಸಂದರ್ಭದಲ್ಲಿ BJPಯವರು ಇದನ್ನು ಲಾಭವಾಗಿ ಬಳಸ್ಕೊತಾರೆ ಅನ್ನೋ ಚರ್ಚೆ ಒಂದು ಕಡೆ ನಡೀತಾ ಇದೆ. ಆಮೇಲೆ BJPಯವ್ರದ್ದು ಇನ್ನೊಂದು ವಾದ ಏನು ಅಂತಂದರೆ, ದಲಿತ ಸಮುದಾಯದಲ್ಲಿ ರಾಜ್ಯ ಸರ್ಕಾರ ಹೊಡಿತಾ ಇದೆ, ದಲಿತ ಸಮುದಾಯವನ್ನೇ ಇಬ್ಬಾಗ ಮಾಡ್ತಾ ಇದೆ, ಬೇರೆ 3-4 ಭಾಗಗಳಾಗಿ ಹಂಚಿ ಇಡೀ ಸಮುದಾಯದ ಒಗ್ಗಟ್ಟನ್ನು BJP ಅಂದರೆ ಯಾರು ಕಾಂಗ್ರೆಸ್ ಸರ್ಕಾರ ಹೊಡಿತಾ ಇದೆ ಅಂತ BJPಯವ್ರದ್ದು ಒಂದು ಆರೋಪ ಇದೆ. ಇದಕ್ಕೆ ನೀವೇನು ಹೇಳ್ತೀರಾ ಸರ್? BJPಯವರು ಮತ್ತು RSSನವರು ಇದ್ದಾರಲ್ಲ, ಅವರು ಈ ದೇಶವನ್ನು ಸದಾ ಈ ದೇಶದಲ್ಲಿರುವಂಥ ಇಷ್ಟು ಸಾವಿರಾರು ಜಾತಿಗಳಿಗೆ ಮೂಲ ಕಾರಣರು ಅವರೇನೆ. ಈ ಮನುವಾದ, RSS, ಅದರ ಸನಾತನವಾದ ಮತ್ತು ಇಡೀ ಸಮಾಜದಲ್ಲಿ ಇಡೀ ತಾರತಮ್ಯ, ಅನ್ಯಾಯ, ಅಸಮಾನತೆ, ದಮನ ದಬ್ಬಾಳಿಕೆಗಳಿಗೆ ಮೂಲ ಕಾರಣ ಇವರೇ. ಯಾರು ಸಂಘ ಪರಿವಾರದ ಸನಾತನವಾದಿಗಳು. ಹಾಗಾಗಿ ಯಾವಾಗ ನಮಗೆ ಸಂವಿಧಾನದ ನಂತರ ನಮಗೆ ಈ ಎಲ್ಲ ಸಮಾನತೆಯ ಆಶಯಗಳು, ಸಮಾನತೆಯ ಹಕ್ಕುಗಳು ಬಂದಿರೋದು ಸಂವಿಧಾನ ಬಂದ ನಂತರ. ಅದಕ್ಕಿಂತ ಮೊದಲು ನಮ್ಮನ್ನು ಒಡೆದು ಆಳಿ ನಮ್ಮನ್ನ ವಿದ್ಯೆ, ಉದ್ಯೋಗ, ಆಸ್ತಿ, ಅಧಿಕಾರ, ಓಟಿನ ಹಕ್ಕು ಎಲ್ಲವುಗಳನ್ನು ಕಿತ್ಕೊಂಡಂಥವ್ರು ಇವರು. ಸಹಜವಾಗಿ ಇವತ್ತು ಒಳ ಮೀಸಲಾತಿಯನ್ನು ಇಟ್ಕೊಂಡು ಹಲವಾರು ಕುತಂತ್ರಗಳನ್ನು, ಹಲವಾರು ನಮ್ಮ ಒಳಗಡೆ ಜಾತಿಯ ಒಳಗಡೆ ದ್ವೇಷವನ್ನು ಬಿತ್ತುವಂಥದ್ದು, ಹಿಂಸೆಯನ್ನು ಬಿತ್ತುವಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ರು. ವಿಶೇಷವಾಗಿ ಕರ್ನಾಟಕದಲ್ಲಿ ಅದು ಮಾದಿಗರ ಮುನ್ನಡೆ ಅನ್ನುವಂಥ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ರು ಕರ್ನಾಟಕದಲ್ಲಿ. ಮಾದಿಗರ ಮುನ್ನಡೆ ಬಹುಶಃ RSSನವ್ರು ಬಂದು ಕಲಿಸ್ಬೇಕಾದ್ದು ಅಗತ್ಯ ಇರಲಿಲ್ಲ. ಇಡೀ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಅವರ ಆಶಯದ ಮೇಲೆ B. ಕೃಷ್ಣಪ್ಪ ಅವರ ಚಳುವಳಿ, ಅವರ ನಾಯಕತ್ವದಲ್ಲಿ ಚಳುವಳಿ, ಇವೆರಡು ಸಮುದಾಯಗಳನ್ನು ಜೋಡಿಸಿಕೊಂಡು ಸಮಾನಾಂತರ ಶೋಷಿತ ಸಮುದಾಯಗಳು ಇವರು, ಸಮಾನಾಂತರ ಅನ್ಯಾಯಕ್ಕೊಳಗಾಗಿರೋ ಸಮುದಾಯಗಳು ಇವರು. ಈ ಸಮುದಾಯಗಳನ್ನು, ಅಸ್ಪೃಶ್ಯ ಸಮುದಾಯಗಳನ್ನು ಐಕ್ಯತೆಗೊಳಿಸೋದ್ರ ಮೂಲಕ ಇಡೀ ಕರ್ನಾಟಕದಲ್ಲಿ ಒಂದು ನಿಜವಾಗಲೂ ಒಂದು ಏನು ಹೇಳ್ತಾರೆ, ಸಂವಿಧಾನದ ಉಳಿವಿಗೋಸ್ಕರ, ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ, ಇಡೀ ದಲಿತರ ಐಕ್ಯತೆಗೆ ಮತ್ತು ದಲಿತರ ರಾಜಕೀಯ ಒಂದು ಶಕ್ತಿ ಆಗೋದಕ್ಕೆ ದಲಿತ ಚಳುವಳಿ ದೊಡ್ಡ ಒಂದು ಚಳುವಳಿ ಆಯಿತು. ಹೌದು. ಹಾಗಾಗಿ ನನಗನ್ಸೋದು ಬಹುಶಃ ಒಳ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ಸು ಖಂಡಿತವಾಗಲೂ ಒಂದು ರೀತಿಯಲ್ಲಿ ತುಂಬ ಅನ್ಯಾಯವನ್ನು ಮಾಡಿದೆ, ತುಂಬ ನಿರ್ಲಕ್ಷ್ಯ ಮಾಡಿದೆ, ತುಂಬ ಸಾಮಾಜಿಕ ನ್ಯಾಯವನ್ನು ನಿರಾಕರಣೆ ಮಾಡಿದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇಸ್ ನಥಿಂಗ್ ಬಟ್ ಇದು ಒಂದು ಜಾತಿವಾದಿ ಪಕ್ಷ, ಇದು ಒಂದು ಫ್ಯೂಡಲ್ ಪಕ್ಷ. ಇವರು ಕೂಡ ಈ ಇಡೀ ಸಂವಿಧಾನವನ್ನು 100% ಜಾರಿಗೆ ತರುವಂಥ ಯಾವ ಇದರ ಆಶಯಗಳು ಇರಲಿಲ್ಲ. ಹಾಗಾಗಿ ಒಳ ಮೀಸಲಾತಿಯನ್ನು ಸ್ವಲ್ಪ ಅಲ್ಲಲ್ಲಿ ಜಾರಿಗೆ ತರೋದ್ರ ಮೂಲಕ ನಾವು ನಿಮ್ಮ ಪರವಾಗಿದ್ದೀವಿ, ಸಂವಿಧಾನದ ಪರವಾಗಿದ್ದೀವಿ, ನೀವು ಸದಾ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಬೇಕು ಅನ್ನುವಂಥ ಕಾರಣ ಇಟ್ಕೊಂಡು ಬಂದರು. ಬಟ್ ಇದನ್ನೇ BJPಯವರು ಕರ್ನಾಟಕದಲ್ಲಿ ಅದೇ ತಂತ್ರಗಾರಿಕೆಯನ್ನು ಮಾಡಿದ್ರು. ಏನಾದರೂ ಮಾಡಿ ದಲಿತ ಶಕ್ತಿಯನ್ನು ಹೊಡಿಬೇಕು. ದಲಿತರಲ್ಲಿ ವಿಶೇಷವಾಗಿ 2 ಶಕ್ತಿಗಳಿದ್ದಾವೆ, ಅಸ್ಪೃಶ್ಯ ಸಮುದಾಯಗಳು
ಎಡ ಮತ್ತು ಬಲ ಸಮುದಾಯಗಳಿದ್ದಾರಲ್ಲ, ವಲಿಯರು ಮತ್ತು ಮಾದಿಗರು, ಈ ಎರಡು ಸಮುದಾಯಗಳನ್ನು ಯಾವ ಕಾರಣಕ್ಕೋಸ್ಕರ ಐಕ್ಯತೆಯಿಂದ ಇಡಬಾರದು, ಇವರು ಯಾವ ಕಾರಣಕ್ಕೋಸ್ಕರ ಒಂದು ಒಕ್ಕೂಟವಾಗಿರಬಾರ್ದು, ಇವರು ಸಮನ್ವಯದಿಂದ ಇರಬಾರ್ದು, ಸೋದರತ್ವದಿಂದ ಇರಬಾರ್ದು ಅನ್ನುವಂಥದ್ದು BJP ಮತ್ತು RSSನವರ ಮೂಲ ಉದ್ದೇಶ. ಹಾಗಾಗಿ ಇದನ್ನು ಒಡೆಯೋದ್ರ ಮೂಲಕ ಮಾದಿಗರನ್ನ BJPಕರಣ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಒಳ ಮೀಸಲಾತಿಯನ್ನು ಪ್ರಮುಖ ಅಸ್ತ್ರವಾಗಿಟ್ಕೊಂಡ್ರು, ಅವರು ಪ್ರಮುಖ ಅಜೆಂಡವಾಗಿಟ್ಕೊಂಡ್ರು. ನಿಜವಾಗ್ಲೂ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕಂತ ಏನಿಲ್ಲ, ಯಾವ ಕಾರಣಕ್ಕೋಸ್ಕರ ಇವರಿಗೆ ಆ ಥರದ ಒಂದು ಕಾಳಜಿ ಇಲ್ಲ, ಆ ಥರದ ಒಂದು ಇಚ್ಛಾಶಕ್ತಿಯೂ ಇಲ್ಲ, ಮತ್ತು ಇಡೀ ಮಾದಿಗ ಸಮುದಾಯದ ಪರವಾಗಿ ಆ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ. ಹಂಗನ್ನೋದಾಗಿದ್ದರೆ 2022ರಲ್ಲಿ ಇವ್ರ ಸರ್ಕಾರ ಇತ್ತು, ನಾವು ಪ್ರೊಫೆಸರ್ BK ಅವರ ಸಮಾಧಿಯಿಂದ ಸುಮಾರು 14 ದಿನಗಳ ಕಾಲ ಕಾಲ್ನಡಿಗೆ ಜಾಥವನ್ನು ಮಾಡಿದ್ವಿ. ಅದ ನಂತರ ಇಲ್ಲಿ 111 ದಿನಗಳ ಕಾಲ ನಾವು ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ವಿ. ಈ ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವತ್ತು ನಾವು ಧರಣಿಯನ್ನು ನಾವು ಕಾಲ್ನಡಿಗೆ ಜಾಥಾ ಮಾಡಿದ್ವಲ್ಲ, ಅಲ್ಲಿಗೆ ಬಂದು ನಮ್ಮ ಡಿಮ್ಯಾಂಡನ್ನು ತೆಕ್ಕೊಂಡು ನಿಮ್ಮ ಇಡೀ ಒಳ ಮೀಸಲಾತಿ ಸಮಸ್ಯೆ ನಾವು ಇವತ್ತೇ ಬಗೆಹರಿಸ್ತೀವಂತ ಅವರು ನಿಜವಾಗಲೂ ಅವರಿಗೆ ಆ ಥರದ ಒಂದು ಕಾಳಜಿ ಇದ್ದಿದ್ರೆ, ಆ ಥರದ ಈ ಸಮುದಾಯದ ಬಗೆಗಿನ ನಿಜವಾಗ್ಲೂ ಇಚ್ಛಾಶಕ್ತಿ ಇದ್ದಿದ್ರೆ ಅವತ್ತೇ ಅವರು ಘೋಷಣೆ ಮಾಡಬೇಕಾಗಿತ್ತು. ಮಾಡಲೇ ಇಲ್ಲ ಅವರು. ಹೋಗಲಿ 111 ದಿನ ಕೂತ್ಕೊಂಡಿವಲ್ಲ, ಏನೂ ಮಾಡಲಿಲ್ಲ. ಅವತ್ತು ನಮ್ಮ ಸಮುದಾಯದ 17% ಮಾಡಿದ್ರಲ್ಲ, 17% ಹೆಚ್ಚಳವನ್ನು ಮಾಡಿಕೊಂಡ್ರು. ಹೆಚ್ಚಳವನ್ನು ಮಾಡಿದ್ರೆ ವಿನ ಅದ್ರ ಒಳಗಡೆ ಒಳ ಮೀಸಲಾತಿಯನ್ನು ಅದು 17ಕ್ಕೂ ಬಹುಶಃ ಹೆಚ್ಚಳ ಮಾಡೋದಕ್ಕೂ ಕೂಡ ಎಲ್ಲ 101 ಜಾತಿಯ ಸ್ವಾಮೀಜಿಗಳು, ಎಲ್ಲ ಸಂಘಟನೆಗಳು ಹೋರಾಟ ಮಾಡಿ ಒತ್ತಡ ತಂದು ಸುಮಾರು 280 ದಿನ ನಾವು ಧರಣಿ ಮಾಡಿದ್ವಿ. 280 ದಿನಗಳ ಕಾಲ ನಿರಂತರ ಧರಣಿ ಮಾಡಿದಾಗ ಆಗ ಬಸವರಾಜ ಬೊಮ್ಮಾಯಿಯವರು ನೀನು ಚುನಾವಣೆ ಘೋಷಣೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಇದನ್ನು ಮೀಸಲಾತಿ ಹೆಚ್ಚಳ ಮಾಡಿದರು. ಇದ್ದಕ್ಕಿದ್ದಂಗೆ ನಮ್ಮದು ಕೂಡ ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತೇಳಿ ತುರ್ತಾಗಿ ಜಸ್ಟಿಸ್ ಇವರು ನಮ್ಮ ಯಾರು ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಉಪಸಮಿತಿಯನ್ನು ಮಾಡಿ ಇದ್ದಕ್ಕಿದ್ದಂಗೆ ಒಂದು ತುರ್ತಾದಂಥ ಒಂದು ವರದಿಯನ್ನು ಕೊಟ್ಟು ಅದನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ಕೊಂಡು ಅದನ್ನು ಕೇಂದ್ರಕ್ಕೆ ನಾವು ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರು. ಕೇಂದ್ರದವರು ಅವ್ರ ಸರ್ಕಾರನೇ ಇತ್ತು, ಅದನ್ನು ಮಾಡಿಬಿಡ್ಬೋದಾಗಿತ್ತು. 17% ಕೂಡಲೇ ಏನು 9th ಶೆಡ್ಯೂಲ್ಗೆ ಸೇರಿಸ್ಬಿಟ್ಟು ನಾವು ಇದನ್ನು ಯಾವ ಕಾರಣಕ್ಕೂ ಏನು ತಿರಸ್ಕಾರ ಮಾಡಲ್ಲ, ಇದನ್ನು ಒಪ್ಪಿಬಿಟ್ಟು ನಾವು ಈ ಸಮುದಾಯಗಳ ಪರವಾಗಿ SC/ST ಸಮುದಾಯಗಳ ಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ಬೋದಾಗಿತ್ತು. ಅಂದರೆ ಸಮುದಾಯಗಳಿಗೆ ಆಸೆ ತೋರಿಸಿ ಅಷ್ಟೇ ಮೋಸ ಮಾಡಿದ್ದೆ ಯಾವತ್ತು ಯಾಕಂದರೆ ನೀವು ಹೇಳಿದಂಗೆ EWS ಅವರು ತೋರಿಸಿರುವಂಥ ಇಚ್ಛಾಶಕ್ತಿ ಇದ್ರ ಮೇಲೆ ತೋರಿಸಲೇ ಇಲ್ಲ. ಅವರು ಒಳ ಮೀಸಲಾತಿ ವಿಚಾರದಲ್ಲಿ EWSಗೆ ಯಾರೂ ಅರ್ಜಿ ಸಲ್ಲಿಸಲಿಲ್ಲ, ಮನವಿ ಮಾಡಲಿಲ್ಲ, ಕೇಳಲಿಲ್ಲ, ಹೇಳಲಿಲ್ಲ. 10% ಇದ್ದಕ್ಕಿದ್ದಂಗೆ 50% ಮೀರಿ ಹೋಗಿ ಅವರು ಮೀಸಲಾತಿಯನ್ನು ಕೊಟ್ಟರು. ಹಾಗಾಗಿ BJPಯವರು ಖಂಡಿತವಾಗಲೂ ಒಳ ಮೀಸಲಾತಿ ವಿಚಾರದಲ್ಲಿ ಮುನ್ನಡೆ ಅಂತ ಮಾಡಿದರು, ಹಿನ್ನಡೆ ಅಂತ ಮಾಡಿದರು, ಹಲವಾರು ಕುತಂತ್ರಗಳು ಮಾಡಿದರು. ಇವತ್ತು ಹಲವಾರು ರೀತಿಯಲ್ಲಿ ಈ ಸಮಸ್ಯೆಯನ್ನು ಅವರು ಇನ್ನಷ್ಟು ಯಾಕಂದರೆ ಇದನ್ನು ಬಂಡವಾಳ ಮಾಡಿಕೊಂಡು ಇದು ಯಾವ ಕಾರಣಕ್ಕೋಸ್ಕರ ಬಗೆಹರಬಾರ್ದು, ಮುಂದೆ ನಮ್ಮ ಸರ್ಕಾರ ತರೋದಕ್ಕೆ ಮತ್ತೆ ಈ ಸಮುದಾಯಗಳನ್ನು ಓಲೈಸ್ಕೊಂಡು ಮತ್ತೆ ಅಧಿಕಾರಕ್ಕೆ ಬರಬೇಕನ್ನೋಂಥದ್ದನ್ನು ಬಿಟ್ಟರೆ ನಿಜವಾಗಲೂ ಕಾಳಜಿ ಏನಿಲ್ಲ. MP ಗಳು ಇದ್ದರು, ರಾಜ್ಯಸಭಾ ಮೆಂಬರ್ಗಳು ಇದ್ದರು, ಈ ಸರ್ಕಾರಗಳು ಬಹುಶಃ ಇದೇ ಸರ್ಕಾರನೇ ಜಸ್ಟಿಸ್ ಸದಾಶಿವ ಅವರ ವರದಿಯನ್ನು ಮೊದಲು ಸ್ವೀಕರಿಸಿಕೊಂಡವರು BJP ಅವರೇ. ಅವತ್ತೇ ಯಾರು ನಮ್ಮ ಸದಾನಂದ ಗೌಡರು ಸ್ವೀಕರಿಸಿಕೊಂಡಿದ್ದೇನೆ ಇದನ್ನು ಅನೌನ್ಸ್ ಮಾಡಿ ಒಂದು ಏನು ಬಹಿರಂಗವಾದ ಚರ್ಚೆಗೆ ಬಿಟ್ಟು ಅಭಿಪ್ರಾಯಗಳನ್ನು ಕೇಳಿ ಸದನದಲ್ಲಿ ಇಟ್ಟುಬಿಟ್ಟು ಇದನ್ನು ಒಳ ಮೀಸಲಾತಿಯನ್ನು ಘೋಷಣೆ ಮಾಡ್ಬೋದಾಗಿತ್ತಲ್ಲ, ಮಾಡಲೇ ಇಲ್ಲ. ಹಂಗಾಗಿ ಅವ್ರಿಗೆ ವರದಿನೇ ಬಹಿರಂಗ ಮಾಡಲಿಲ್ಲ. ಹಂಗಾಗಿ BJP ಸರ್ಕಾರನೂ ಕೂಡ ಇದ್ರ ಹೆಸರಿನಲ್ಲಿ ಒಂದು ರಾಜಕಾರಣವನ್ನು ಮಾಡುತ್ತೆ ಮತ್ತು ಇದ್ರ ಹೆಸರಿನಲ್ಲಿ ಎರಡು ಸಮುದಾಯಗಳನ್ನು ಒಡೆಯುವಂಥ ಹಲವಾರು ಪ್ರಯೋಗಗಳು ಮಾಡ್ತಾ ಬಂದಿದೆ. ಅದು ಏನು ಸಾಮಾನ್ಯವಾಗಿ ಸುಮ್ಮನೆ ಕೂತ್ಕೊಂಡಿಲ್ಲ, ಇವತ್ತು ಕೂಡ ಅದೇ ಪ್ರಯೋಗಕ್ಕೆ ಮಾಡ್ತಾ ಬಂದಿದೆ. ಸರ್, ನಂದು ಒಂದು ಕಡೆ ಪ್ರಶ್ನೆ, ಈಗೇನು ಈ ತೀರ್ಮಾನದ ಬಗ್ಗೆ ನೀವು ಹೇಳಿದ್ರಿ, ಅಂದರೆ ಒಂದು ಮಟ್ಟದಲ್ಲಿ ಈಗ ಒಪ್ಕೊಳ್ಳೇಬೇಕಾಗಿದೆ ಅನಿವಾರ್ಯವಾಗಿ. ಸಮುದಾಯಗಳು ಅಟ್ಲೀಸ್ಟ್ ಒಪ್ಕೊಬೇಕು, ಇವರಿಗೆ ಆ ಒಳ ಮೀಸಲಾತಿನೂ ಜಾರಿ ಮಾಡೋದಿಲ್ಲ, ಅದನ್ನು ಬಿಟ್ಟರೆ ಮತ್ತೆ ಆ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಹೋದರೆ ಒಳ ಮೀಸಲಾತಿನೂ ಜಾರಿ ಮಾಡದೇ ರೀತಿಯಲ್ಲಿ ತಡೆ ಹಿಡಿತಾರೆ. ಅಟ್ಲೀಸ್ಟ್ ನೀವು ಒಪ್ಕೊಂಡಿದ್ದೀರಾ. ಆದರೆ ರೋಸ್ಟರಲ್ಲಿ ಒಂದು ಸಮಸ್ಯೆ ಇದೆ. ಈ ಹಿಂದೆನೂ ನಾವು ಮಾತನಾಡಿದ್ವಿ, ರೋಸ್ಟರಲ್ಲಿ ಉದ್ಯೋಗ ಕೊಡುವಾಗ ಯಾವ ರೀತಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಒಂದು ಸಜೆಷನನ್ನು ಕೊಟ್ಟಿದ್ರಿ ಸರ್ಕಾರಕ್ಕೆ. ಆದರೆ ಈಗ ಏನು ಮೊನ್ನೆ ಮಹದೇವಪ್ಪನವರು ಹೇಳ್ತಾರೆ,
ಅಂದರೆ 15 ಉದ್ಯೋಗಗಳಿದ್ದರೆ ರೋಸ್ಟರ್ ಅಪ್ಲೈ ಆಗುತ್ತೆ. 15ಕ್ಕಿಂತ ಹೆಚ್ಚು ಉದ್ಯೋಗಗಳು ಬಂದರೆ ಎಸ್ ಸಿ ಜನರಲ್ ಅಂತ ಮಾಡ್ತೀವಿ. ಅಂದರೆ 15 ಉದ್ಯೋಗಗಳಿಗೆ ಈಗ 15% ಏನಿದೆ ಆ ರೀತಿಯಲ್ಲಿ ಜಾಬ್ ಕೊಡ್ತೀವಿ. ಮತ್ತು ಇನ್ನು ಉಳಿದ ಜಾಬ್ಗಳು, ಈ ಉದಾಹರಣೆಗೆ 17 ಉದ್ಯೋಗಗಳಿದ್ದಾವೆ ಅಂದ್ಕೊಳ್ಳಿ. 15 ಉದ್ಯೋಗಗಳಿಗೆ 15% ತಕ್ಕನಾಗೆ ಜಾಬ್ ಕೊಡ್ತಾರೆ. ಇನ್ನು 2 ಉದ್ಯೋಗಗಳನ್ನು ಎಸ್ ಸಿ ಜನರಲ್ ಅಂತ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ನೀವೇ 35 ವರ್ಷಗಳ ಹೋರಾಟಕ್ಕೆ ಯಾವ ನ್ಯಾಯ ಸಿಕ್ಕಂಗಾಯ್ತು ಸರ್? ಖಂಡಿತವಲ್ಲೂ ಒಂದು ಮೊನ್ನೆ ಕ್ಯಾಬಿನೆಟಲ್ಲಿ ತೆಕ್ಕೊಂಡಿರ್ತಕ್ಕಂಥ 2 ತೀರ್ಮಾನಗಳು, ಒಂದು ಹೆಚ್ಚಳವಾಗಿರ್ತಕ್ಕಂಥ 2% ನಾವು ಬ್ಯಾಕ್ಲಾಗ್ ಅದನ್ನು ಮತ್ತೆ ತುಂಬ್ತೀವಿ ಅನ್ನೋಂಥದ್ದು ಅದು ಸ್ವಾಗತಾರ್ಹ. ಎರಡನೇದು ಅಲೆಮಾರಿ ಸಮುದಾಯಗಳಿಗೆ ಕನಿಷ್ಠ ತಾತ್ಕಾಲಿಕವಾಗಾದ್ರೂ ರಿಲೀಫ್ ಸಿಗೋದಕ್ಕೆ 20%, ಈಗ ಒಟ್ಟು ಸಿ ಗ್ರೂಪಲ್ಲಿ 20%ಅಷ್ಟು ಅವರಿಗೆ ಕಾದಿರಿಸಿ ಉದ್ಯೋಗ ಅಥವಾ ಶಿಕ್ಷಣ ಯಾವುದೇ ಇದರಲ್ಲಿ ಒಳ ಮೀಸಲಾತಿಯನ್ನು ಅಲೆಮಾರಿ ಸಮುದಾಯಗಳಿಗೆ ಕಾದಿರಿಸಿ ಅದನ್ನು ಆದೇಶ ಮಾಡಿರೋದು ಒಂದು ರೀತಿಯ ಸ್ವಾಗತಾರ್ಹ. ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿದ್ದಾರೆ. ಬಟ್ ಅದ್ರ ಬಗ್ಗೆ ನಮಗೇನಿಲ್ಲ. ಬಟ್ ಆದರೆ ಏನು ರಾಜ್ಯ ಸರ್ಕಾರ ಇವತ್ತು 17ಕ್ಕಾದ್ರೂ ಮಾಡಲಿ ಅಥವಾ 15ಕ್ಕಾದ್ರೂ ಮಾಡಲಿ ಒಳ ಮೀಸಲಾತಿಯನ್ನು ಮಾಡಲೇಬೇಕು. ಅವರು ಯಾವ ಕಾರಣಕ್ಕೋಸ್ಕರ ಇನ್ಯಾವ ದಾರಿ ಇಲ್ಲ, ಇನ್ಯಾವುದೇ ರೀತಿಯಲ್ಲಿ ಅವರಿಗೆ ವಾದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ನುಸುಗೊಳ್ಳೋಕ್ಕೆ ಸಾಧ್ಯತೆ ಇಲ್ಲ, ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. 15ಕ್ಕಾದ್ರೂ ಮಾಡಲಿ 17ಕ್ಕಾದ್ರೂ ಮಾಡಲಿ ಒಳ ಮೀಸಲಾತಿಯನ್ನು ಮಾಡಲೇಬೇಕಾಗಿತ್ತು. ಬಟ್ ಆದರೆ ಬಹುಶಃ ರಾಜ್ಯ ಸರ್ಕಾರ ಭಾಳ ತುಂಬ ಸಾರಿ ತಪ್ಪು ಹೆಜ್ಜೆಗಳನ್ನು ಇಟ್ಟಿದೆ, ತಪ್ಪು ಆಲೋಚನೆಗಳನ್ನು ಮಾಡಿದೆ. ಮತ್ತು ಈ ಸಮುದಾಯಗಳ ಪರವಾಗಿ ಭಾಳ ಒಂದು ಗಟ್ಟಿ ಧ್ವನಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಪರವಾಗಿರುವಂಥವರು ಈ ಎಲ್ಲ ಸರ್ಕಾರವನ್ನು ವಿಶ್ವಾಸಕ್ಕೆ ತೆಕ್ಕೊಂಡು, ಸರ್ಕಾರದ ಎಲ್ಲ ಪ್ರತಿನಿಧಿಗಳನ್ನು ಸರ್ಕಾರವನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಯಾವತ್ತೂ ಈ ಸಮಸ್ಯೆಯನ್ನು ಬಗೆಹರಿಸ್ಬಿಡ್ಬೋದಾಗಿತ್ತು. ಆದರೆ ಇದನ್ನು ಇಲಾಖೆ ಜವಾಬ್ದಾರಿ ಕೊಟ್ಟು, ವಿಶೇಷವಾಗಿ ಸಮಾಜ ಕಲ್ಯಾಣ ಮಂತ್ರಿಗೆ ಜವಾಬ್ದಾರಿ ಕೊಟ್ಟು ಇದನ್ನು ಸರಿಯಾಗಿ ನಿಭಾಯಿಸೋಕ್ಕಾಗದೇ ಇರುವ ಸಂದರ್ಭದಲ್ಲಾದರೂ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆಸಿಕೊಂಡು, ನೋಡಪ್ಪ ಇದನ್ನು ಮಾಡಬೇಡಿ, ಕೂಡಲೇ ಇದನ್ನು ಮಾಡಿರಿ, ನಮ್ಮ ಮಾನ ಮರ್ಯಾದೆ ಹಾಳಾಗ್ತಿದೆ, ಸರ್ಕಾರದ ಮಾನ ಮರ್ಯಾದೆ ಆಗ್ತಿದೆ, ನಾವು ಚುನಾವಣಾ ಪೂರ್ವದಲ್ಲಿ ಈ ಥರದ ಒಂದು ಭರವಸೆಯನ್ನು ಕೊಟ್ಟಿದ್ದು, ಬೇಗ ಮಾಡ್ರಿ ಅಂತ. ಬಟ್ ಆದರೆ ಕೊನೆಯ ಗಳಿಗೆಯಲ್ಲಿ ನಮಗೆ ಗೊತ್ತಿದ್ದಂಗೆ ಇದು ಮೊನ್ನೆ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ಟು ಬಹುಶಃ 24ರಂದು ನಡೆದಿರ್ತಕ್ಕಂಥ ಕ್ಯಾಬಿನೆಟ್ಟು ಅದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚು ಕಾಳಜಿ ವಹಿಸಿ, ಹೆಚ್ಚು ಜವಾಬ್ದಾರಿ ತೆಕ್ಕೊಂಡು ಈ ಒಂದು ರೇಷಿಯೋವನ್ನು ಫಿಕ್ಸ್ ಮಾಡಿ, 15ಕ್ಕೆ ರೇಷಿಯೋ ಫಿಕ್ಸ್ ಮಾಡಿ ಎಷ್ಟೆಷ್ಟು ಯಾರ್ಯಾರಿಗೆ ಅನ್ನೋದ್ರ ಬಗ್ಗೆ 3 ಗುಂಪುಗಳಿಗೆ ಒಂದು ಜನಸಂಖ್ಯೆವಾರು, ಹಿಂದುಳಿದುವಿಕೆವಾರು ಹಂಚಿರೋದು ಒಂದು. ಬಹುಶಃ ಅದು ಖಂಡಿತವಲ್ಲ ಮಾದಿಗ ಸಮುದಾಯಗಳಿಗೆ ನ್ಯಾಯಯುತವಾದದ್ದೇನಲ್ಲ, ಅದು ಖಂಡಿತವಲ್ಲ ಅನ್ಯಾಯನೇ. ಬಟ್ ಇವತ್ತು ಹೌದು ಎಲ್ಲ ಸಮುದಾಯಗಳಲ್ಲಿ ಸಮಾನವಾಗಿ ಹಂಚ್ಕೊಂಡ್ಬಿಡೋಣ ಬಿಡಪ್ಪ, ಯಾಕಂದರೆ ಇದು ನಮಗೆ ಒಂದು ಸಣ್ಣ ಎಳ್ಳು ಕಾಳಷ್ಟು ಕೂಡ, ಸಣ್ಣ ಅಂಶ ಕೂಡ ನಮಗೆ ಕಡಿಮೆ ಆಗಬಾರ್ದಂಥ ರೈಟ್ನವ್ರು ಕೂತ್ಕೊಂಡಿರುವಾಗ, ಅಥವಾ ಹಲವಾರು ನನಗೆ ಅಲ್ಲಿರುವಂಥ ದಲಿತ ಸಂಘಟನೆಗಳು, ಅಲ್ಲಿರುವಂಥ ಚಿಂತಕರು, ಬಾಬಾ ಸಾಹೇಬರ ಅನ್ವಾಯಿಗಳು, ಬುದ್ಧನ ಕರುಣೆ ಇರುವಂಥವರು ಕನಿಷ್ಠ ಇದನ್ನು ಆಲೋಚನೆ ಮಾಡಬೇಕಾಗಿದೆ. ಮಾದಿಗರಿಗೆ ಆರು ಕೊಡೋದು ನ್ಯಾಯಯುತವಾದದ್ದು, ಕೊಡಲಿ ಅವ್ರಿಗೆ ಸಿಗಲಿ ಅನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಅಲ್ಲಿ ಬರಲೇ ಇಲ್ಲ. ನನಗೆ ಇಡೀ ಪತ್ರಿಕಾಗೋಷ್ಠಿ ಏನು ಕ್ಯಾಬಿನೆಟ್ ಆದ್ಮೇಲೆ ಪತ್ರಿಕಾಗೋಷ್ಠಿ ನಡೀತು, ಅಲ್ಲಿ ಸಿದ್ದರಾಮಯ್ಯನವ್ರ ತೀರ್ಮಾನನೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ಇತ್ತು. ಅದು ಸಿದ್ದರಾಮಯ್ಯನವರ ಮಾತೇ ತುಂಬ ಕಡಿಮೆ ಇತ್ತು ಇಡೀ ಪತ್ರಿಕಾಗೋಷ್ಠಿಯಲ್ಲಿ. ಹೌದೌದು, ಅದು ಪ್ರತಿ ಸಾರಿನೂ ಕೂಡ ಸಿದ್ದರಾಮಯ್ಯ ಅವರು, ನಾವು ಎಷ್ಟೋ ಸಾರಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಈ 3 ವರ್ಷದಲ್ಲಿ ಒಂದು 30-40 ಸಾರಿ ಹೋಗಿರ್ಬೇಕೇನು ಅವ್ರನ್ನ ಭೇಟಿ ಮಾಡೋದಕ್ಕೆ. ಬರೀ 3 ವರ್ಷದಲ್ಲಿ ಒಂದು 30 ಸಾರಿ ಭೇಟಿ ಮಾಡಿದ್ವಿ ಅವ್ರನ್ನ. ಕನಿಷ್ಠ 30 ಸಾರಿ ಅಂತ ಭೇಟಿ ಮಾಡಿದ್ವಿ. ಸಭೆಗಳಲ್ಲಿ ಖುದ್ದಾಗಿ ಅವ್ರನ್ನ ಭೇಟಿ ಮಾಡಿರೋದು, ಮಾತುಕತೆ ಮಾಡಿರೋದು ಎಲ್ಲ ಮಾಡಿದ್ವಲ್ಲ. ಅವರು ತುಂಬ ಅಸಹಾಯಕತೆಯನ್ನು ತೋಡ್ಕೊಂಡ್ರು. ನಾನು ಹೇಳಿದ್ವಿ, ಈ ಅಸಹಾಯಕತೆ ಅಥವಾ ನೀವು ಇಲ್ಲಯ್ಯ ಅವ್ರೇನೋ ತೀರ್ಮಾನ ತೆಕ್ಕೊಂಡ್ರು, ನಾನು ಅದರಲ್ಲಿ ಯಾವುದೇ ರೀತಿಯಲ್ಲಿ ಇದು ಮಾಡೋಕ್ಕಾಗಲ್ಲ, ಕ್ಯಾಬಿನೆಟ್ ತೀರ್ಮಾನ ಆಗೋಗ್ಬಿಡ್ತು, ಅದಕ್ಕೆ ನಾವು ಯಾವುದೇ ರೀತಿಯಲ್ಲಿ ನಾನು ಅದನ್ನು ವಿರೋಧಿಸುವಂಥ ಪರಿಸ್ಥಿತಿ ಒಳಗಡೆ ಇರಲಿಲ್ಲ ಅನ್ನುವಂಥ ರೀತಿಯಲ್ಲಿ ಅಸಹಾಯಕತೆಯನ್ನು ತೋರಿಸಿರುವಂಥದ್ದು ಇದೆಯಲ್ಲ, ಅದು ಯಾವ ಕಾರಣಕ್ಕೋಸ್ಕರ ಯಾವ ಮುಖ್ಯಮಂತ್ರಿಗಳಿಗೆ ಅದು ಶೋಭೆ ತರೋಂಥದ್ದು ಅಲ್ಲ.
ಆ್ಯಕ್ಚುಲಾಗಿ ಮುಖ್ಯಮಂತ್ರಿಗಳಿಗೆ ತನ್ನದೇ ಆದಂಥ ಒಂದು ಪರಮಾಧಿಕಾರ ಇರುತ್ತೆ. ಎಸ್ ಹೌದು. ಸಾಮಾಜಿಕ ನ್ಯಾಯದ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತುಕೊಂಡು ಯಾರೇ ಮಾತಾಡಿರಲಿ, ನಾವು ಮಾತು ಕೊಟ್ಟಿದ್ದೀವಯ್ಯ ಅದು ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ಹೊರಗಡೆ ಆ ಸಮುದಾಯಗಳಿಗೆ ಮಖ ತೋರ್ಸೋಕ್ಕಾಗಲ್ಲ, ಸಮುದಾಯಗಳಿಗೆ ನಾವು ಏನಂತ ಹೇಳೋಕ್ಕಾಗ್ತದೆ. 30 ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥವ್ರಿಗೆ ನಾವು ನ್ಯಾಯ ಕೊಟ್ಟಿಲ್ಲ ಅಂತ ಗದರಿಸಿ ಯಾರು ಕ್ಯಾಬಿನೆಟ್ಟಿನ ಸಹಪಾಠಿಗಳಿದ್ದಾರೋ ಮಂತ್ರಿಗಳಿದ್ದಾರೋ ಅವರಿಗೆ ತಿಳುವಳಿಕೆ ಹೇಳಿ ಇದನ್ನು ಬಗೆಹರಿಸ್ಕೊಳ್ಬೋದಾಗಿತ್ತು. ಬಟ್ ನೀವು ಎಲ್ಲ ಸಂದರ್ಭದಲ್ಲೂ ಏನೋ ಅಸಹಾಯಕತೆಯನ್ನು ತೋರಿಸಿ, ಯಾಕಂದರೆ ಅಲೆಮಾರಿ ಸಮುದಾಯಗಳ ವಿಚಾರದಲ್ಲಿ ಬಹಳ ದೊಡ್ಡ ಅನ್ಯಾಯ ಆಯಿತು. ಅಲೆಮಾರಿ ಸಮುದಾಯಗಳ ಪರವಾಗಿ ಮಾದಿಗ ಸಮುದಾಯಗಳು ಹೋರಾಟವನ್ನು ಅವತ್ತು ಕ್ಯಾಬಿನೆಟ್ಟಲ್ಲಿ ತಡರಾತ್ರಿ 11-12 ಗಂಟೆ ನಮ್ಗೆ ಗೊತ್ತಾಯಿತು, ನಾವು ಸಂಭ್ರಮ ಆಚರಿಸ್ತಿದ್ದೀವಿ. ಇದ್ದಕ್ಕಿದ್ದಂಗೆ ಮತ್ತೊಂದು ಸುದ್ದಿ ಬಂತು, ಅಲೆಮಾರಿಗಳನ್ನು ಕೈ ಬಿಟ್ಟಿದ್ದಾರೆ. ಹೌದು, 5 ಗುಂಪನ್ನು ಮತ್ತೆ 3 ಗುಂಪಾಗಿ ಮಾಡಿದರು. ಹಾಗಾಗಿ ಇದು ಅಲೆಮಾರಿಗಳಿಗೆ ಭಾಳ ಅನ್ಯಾಯ ಆಯ್ತು ಅಂದ್ಕೊಂಡು ಇದ್ದಕ್ಕಿದ್ದಂಗೆ ನಮ್ಮ ಸಂಭ್ರಮವನ್ನು ಸ್ತಬ್ಧ ಮಾಡಿ ನಿಲ್ಲಿಸ್ಬಿಟ್ಟು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ನಮ್ಮ ಹೋರಾಟವನ್ನು ಮುಂದುವರಿಸ್ತು ಅಂತ ಅಲ್ಲೇ ನಾವು ಪತ್ರಿಕಾಗೋಷ್ಠಿ ಮಾಡಿದ್ವಿ. ನಮ್ಮ ಘೋಷಣೆ ಮಾಡ್ಕೊಂಡಿವಿ. ನಾವು ಸರ್ಕಾರವನ್ನು ನಾವು ಸಂಭ್ರಮಿಸಲೇ ಇಲ್ಲ. ಹಾಗಾಗಿ ಬಹುಶಃ ಮುಖ್ಯಮಂತ್ರಿಗಳು ಅವರ ಇಚ್ಛಾಶಕ್ತಿಯನ್ನು ಇಲ್ಲಿ ಗಟ್ಟಿಯಾಗಿ ತಮ್ಮ ನಿಜವಾದಂಥ ಕಾಳಜಿಯನ್ನು ತೋರಿಸ್ಬಿಟ್ಟಿದ್ರೆ, ಅವ್ರ ಕಾಳಜಿದೆ ಇಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ. ಬಟ್ ಅವರು ಗಟ್ಟಿಯಾಗಿ ಇವರೆಲ್ಲರನ್ನು ವಿಶ್ವಾಸಕ್ಕೆ ತಕ್ಕೊಂಡು ನಾನು ತೀರ್ಮಾನ ಮಾಡ್ತೀನಿ, ನೀವೆಲ್ಲರೂ ಸಹಮತ ವ್ಯಕ್ತಪಡಿಸ್ಬೇಕಂತ ಹೇಳಿ ಅಲೆಮಾರಿಗಳಿಗೆ ಒಂದು ಕೊಟ್ಟುಬಿಟ್ಟಿದ್ರೆ, ಬಹುಶಃ ನಮಗೆ ಭಾಳ ಚಾರಿತ್ರಿಕವಾಗಿರ್ತಕ್ಕಂಥ ಒಳ ಮೀಸಲಾತಿಗೆ ಸಿದ್ದರಾಮಯ್ಯವರು ಇಡೀ ಶೋಷಿತ ಸಮುದಾಯಗಳ ಮಧ್ಯೆ, ವಂಚಿತ ಸಮುದಾಯಗಳ ಮಧ್ಯೆ ಒಂದು ದೊಡ್ಡ ನಾಯಕರಾಗಿ ಉಳಿತಾ ಇದ್ದರು. ಹಾಗಾಗಿ ಇವತ್ತಿಗೂ ಕೂಡ ನಾವು ಈ ಎಲ್ಲ 50% ಇದು ಏನು 15% ಅಥವಾ 17% ಮೀಸಲಾತಿಯನ್ನು ಪಡ್ಕೊಂಡಿದ್ದೀವಿ ಅಂದರೆ ಸರ್ಕಾರ ತಮ್ಮ ಸ್ವಂತ ಇಚ್ಛಾಶಕ್ತಿಯಿಂದ ಕೊಡಲೇ ಇಲ್ಲ. ಸ್ವಂತ ಇಚ್ಛಾಶಕ್ತಿಯಿಂದ ಕೊಡಲಿಲ್ಲ. ಹಲವಾರು ರೀತಿಯ ಹೋರಾಟಗಳು, ಆಂದೋಲನಗಳು, ಪ್ರತಿಭಟನೆಗಳು, ಚರ್ಚೆಗಳು, ಲಾಬಿಗಳು, ಒತ್ತಡಗಳು ಇವೆಲ್ಲವುಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಒತ್ತಾಯಪೂರ್ವಕವಾಗಿ ಸರ್ಕಾರದಿಂದ ಕಿತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸರ್ಕಾರ ಒಂದು ಸ್ವಯಂ ಸ್ಫೂರ್ತಿಯಿಂದ ಕೊಟ್ಟಿರುವಂಥ ಹಕ್ಕಲ್ಲ ಇದು. ಹಾಗಾಗಿ ಇದು ನಮ್ಮ ಹೋರಾಟದಿಂದ ಪಡೆದುಕೊಂಡಿರುವಂಥ ಹಕ್ಕು. ಇದು ನಮಗೇನೆಂದರೆ ಇಡೀ ದಲಿತ ಚಳುವಳಿಗಳು ಇವತ್ತು ಒಂದು ಬುದ್ಧನ ಕರುಣೆ ಅಥವಾ ಇಡೀ ಬಾಬಾ ಸಾಹೇಬರ ಆಶಯಗಳಿಗೆ, ಬಹುಶಃ ಅದರ ತತ್ವಗಳಿಗೆ ಅವರು ಹೆಚ್ಚಾಗಿ ಬದ್ಧರಾಗಬೇಕಾಗಿತ್ತು. ಮತ್ತು ಇಡೀ ನಾಗಮೋಹನ್ ದಾಸ್ ಅವರು ವರದಿ ಯಥಾಸ್ಥಿತಿಯಲ್ಲಿ ಅನುಷ್ಠಾನ ಆಗಬೇಕಂತ ಅವರು ಮಾತಾಡಿದರೆ ಇವತ್ತು ದಲಿತ ಚಳುವಳಿಗೆ ಒಂದು ನಿಜವಾದಂಥ ಮೂಲ ಆಶಯ ಏನಿತ್ತು ಅದು ಜಾರಿ ಆಗ್ತಾ ಇತ್ತು. ದಲಿತ ಚಳುವಳಿಗೆ ಒಂದು ದೊಡ್ಡ ಮಟ್ಟದ ಶಕ್ತಿ ಸಿಗ್ತಾ ಇತ್ತು. ದಲಿತರ ಐಕ್ಯತೆ ಸಾಧ್ಯತೆ ಆಗ್ತಿತ್ತು. ಮತ್ತು ನಾವು ಇಡೀ ಅಸ್ಪೃಶ್ಯರ ಐಕ್ಯತೆಯನ್ನು ಮಾಡೋದಕ್ಕೆ ಸಾಧ್ಯತೆ ಆಗ್ತಿತ್ತು. ಅಷ್ಟು ಮಾತ್ರ ಅಲ್ಲ, ಇವತ್ತು 1% ರಿಸರ್ವೇಷನ್, 1%ಅಲ್ಲಿ ನಾವು ಒಳ ಮೀಸಲಾತಿಯನ್ನು ಮಾಡಿಕೊಳ್ತಿದ್ವಿ. ಇನ್ನೂ 99% ಇವತ್ತು ಖಾಸಗಿ ಕ್ಷೇತ್ರದಲ್ಲಿ ನಮ್ಮ ಇಡೀ ಮೀಸಲಾತಿಯನ್ನು ವಿಸ್ತರಿಸಬೇಕಾಗಿದೆ. ಹೌದು, ಮೀಸಲಾತಿ ಅಲ್ಲಿ ಇವತ್ತು ಅನುಷ್ಠಾನ ಆಗಬೇಕಾಗಿದೆ. ಅದಕ್ಕೆ ಬೇಕಾಗಿರುವಂಥ ಒಂದು ದೊಡ್ಡ ಜನಾಂದೋಲನವನ್ನು ಕಟ್ಬೋದಾಗಿತ್ತು. ಬಟ್ ಇವತ್ತು ಆ ಆಶಯಗಳು ತುಂಬ ಕಮರಿ ಹೋಗಿದ್ದಾವೆ. ಆದ್ರೂ ಏನೇ ಇರಲಿ, ನಾವು ಇಡೀ ಶೋಷಿತ ಸಮುದಾಯಗಳು, ಏನು ಅಸ್ಪೃಶ್ಯ ಸಮುದಾಯಗಳು ಮತ್ತೆ ಕರ್ನಾಟಕದಲ್ಲಿ ಪುನರ್ ಸಂಘಟಿಸಿಕೊಂಡು ಸೋದರತ್ವದಿಂದ, ಸಮನ್ವಯದಿಂದ ಮತ್ತೆ ಐಕ್ಯತರಾಗಿ ಮತ್ತೆ ಒಂದು ನಿಜವಾದಂಥ ದಲಿತ ಶಕ್ತಿಯನ್ನು, ಅಸ್ಪೃಶ್ಯ ಶಕ್ತಿಯನ್ನು ಬೇಕಾದಂಥ ಹೊಣೆಗಾರಿಕೆ ಒಳ ಮೀಸಲಾತಿ ಹೋರಾಟಗಾರನ ಮೇಲೆ ಇದೆ. ಸರ್, ನನ್ನ ಕಡೆಯ ಪ್ರಶ್ನೆ, ಈಗೇನು ಬಂದಿದೆ ಅದರಲ್ಲಿ ರೋಸ್ಟರ್ನಲ್ಲಿ ಸಮಸ್ಯೆ ಇದೆ. ಸೊ ಅದು ನೀವು ಸಹ ಹೇಳಿದ್ರಿ, ಮತ್ತು ಅದು ಎದ್ದು ಕಾಣ್ತಾ ಇದೆ. ಮುಂದಿನ ಹೋರಾಟ ಹೇಗಿರುತ್ತೆ? ನಾವು ಅವತ್ತು ಸ್ವಾಗತ ಮಾಡಿದ್ವಿ, ಸರ್ಕಾರದ ನೀತಿಯನ್ನು ಸ್ವಾಗತ ಮಾಡಿದ್ವಿ, ಸರ್ಕಾರದ ಅವತ್ತಿನ ತೀರ್ಮಾನವನ್ನು ಸ್ವಾಗತ ಮಾಡಿದ್ವಿ. ಆದರೆ ರೋಸ್ಟರ್ ಇದೆಯಲ್ಲ, ರೋಸ್ಟರ್ ಬಗ್ಗೆ ನಮಗೆ ತುಂಬ ಇವತ್ತಿಗೂ ಗೊಂದಲ ಇದೆ. ಏನು ಅಲ್ಲ, ಅದ್ರ ಬಗ್ಗೆ ಏನಾದರೂ ಮುಂದಿನ ಹೋರಾಟಗಳು ಪ್ಲ್ಯಾನ್ ಮಾಡಿದ್ದೀರಾ? ಖಂಡಿತವಲ್ಲ. ಬಟ್ ಯಾಕಂದರೆ ನೀವು ಒಳ ಮೀಸಲಾತಿ ಆಧಾರದ ಮೇಲೆ ಸುಪ್ರೀಂ ಕೋರ್ಟು ತೀರ್ಪಿನ ಆಧಾರದ ಮೇಲೆ ಈ ಸಮುದಾಯಗಳ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳು ಈ ರೋಸ್ಟರಿಂದ ಮತ್ತು ರೋಸ್ಟರ್ ಕುತಂತ್ರದಿಂದ ಮತ್ತೆ ಅವಕಾಶಗಳು ತಪ್ಪೋದಾಗಿದ್ದರೆ ಯಾವ ಕಾರಣಕ್ಕೂ ಈ ಸರ್ಕಾರವನ್ನು ನಾವು ಕ್ಷಮಿಸಲ್ಲ ಮತ್ತು ಸರ್ಕಾರದ ತೀರ್ಮಾನವನ್ನು ಯಾವ ಕಾರಣಕ್ಕೂ ನಾವು ಒಪ್ಪಲ್ಲ. ಬಹುಶಃ ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ತಯಾರಾಗ್ತೀವಿ. ಮತ್ತು ಅಲೆಮಾರಿ ಸಮುದಾಯಗಳಿಗೆ ಕಡ್ಡಾಯವಾಗಿ 1% ಕೊಡಲೇಬೇಕು. ರೋಸ್ಟರನ್ನು ಇವತ್ತು ಸರಿಪಡಿಸಬೇಕು. ಯಾಕಂತೇಳಿದ್ರೆ ಆಯಕಟ್ಟಿನ ಉದ್ಯೋಗಗಳು ಬಹುಶಃ ನಿಮಗೆ 5ರಿಂದ 10, 15, 20 ಇಷ್ಟಿರ್ತಾವೆ. ಹಾಗಾಗಿ ಈ ಹುದ್ದೆಗಳಲ್ಲೇ ನಿಮಗೆ ಮತ್ತೆ ಕಾಂಪಿಟೇಷನ್ ವಿತಿನ್ ಏನು SC ಒಳಗಡೆ ನೀವು ಸ್ಪರ್ಧಾತ್ಮಕವಾದಂಥ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ತರೋದಾಗಿದೆ. ಅಲ್ಲಿ ಒಳ ಮೀಸಲಾತಿ ಇಲ್ಲ ಅನ್ನೋದಾಗಿದ್ದರೆ ನೀವು ಕೊಟ್ಟಿರೋದು ಏನು? ಹಾಗಾದರೆ ಒಳ ಮೀಸಲಾತಿಯನ್ನು
ಯಾಕಂದರೆ ಆಯಾ ಕಟ್ಟಿನ ಹುದ್ದೆಗಳು KS ಮತ್ತು ಇನ್ನಿತರೆ DYSP ಆಗಿರ್ಬೋದು, DYSP AC ಮತ್ತು ಆಗಿರ್ಬೋದು, AC ತಹಶೀಲ್ದಾರ್ ಆಗಿರ್ಬೋದು, ಇನ್ನಿತರೆ ದರ್ಜೆಯ A ಮತ್ತು A ಮತ್ತು B ಮತ್ತು ದರ್ಜೆಯ ಉದ್ಯೋಗಗಳು ಬಹಳ ಮುಖ್ಯ ಒಂದು ಸಮುದಾಯಗಳಿಗೆ. ಹಾಗಾಗಿ ಅದರಲ್ಲೇ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಮೋಸ ಆಗೋದಾಗಿದ್ದರೆ, ವಂಚನೆ ಆಗೋದಾಗಿದ್ದರೆ ಯಾವ ಕಾರಣಕ್ಕೂ ನಾವು ಸಹಿಸಿಕೊಳ್ಳಲ್ಲ, ಯಾವ ಕಾರಣಕ್ಕೂ ಇದನ್ನು ನಾವು ಒಪ್ಪೋದಿಲ್ಲ. ಮತ್ತು ನಮ್ಮ ಮುಂದಿನ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ನಮಗೆ ಸರ್ಕಾರದ ಒಂದು ಅವತ್ತು ಕ್ಯಾಬಿನೆಟ್ಟಲ್ಲಿ ಏನು ತೀರ್ಮಾನ ತಗೊಂಡ್ರು ಆ ತೀರ್ಮಾನದಂತೆ ಸರ್ಕಾರದ ಒಂದು ನೋಟಿಫಿಕೇಷನ್ನು ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಅದರೊಳಗೆ ನಿಖರವಾಗಿ ಏನನ್ನ ಇವರು ರೋಸ್ಟರ್ಗೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ಮಾಡಿದ್ದಾರೆ, ರೋಸ್ಟರ್ ನೀತಿಯನ್ನು ಏನು ಅನುಸರಿಸಿದ್ದಾರೆ ಅಂತ ನೋಡ್ತೀವಿ. ನೋಡಿಬಿಟ್ಟು ಈ ಸಮುದಾಯದ ಪರವಾಗಿಲ್ಲ ಅಂತ ಹೇಳಿದ್ರೆ, ವಂಚಿತ ಸಮುದಾಯದ ಪರವಾಗಿಲ್ಲ ಅಂದರೆ ನಾವು ಇದನ್ನು ಸಹಿಸಿಕೊಳ್ಳಲ್ಲ. ನಮ್ಮ ಮುಂದಿನ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳಷ್ಟು ವಿಚಾರಗಳನ್ನು ಮಾತನಾಡಿದ್ದೀವಿ. ಸೊ ನಿಮ್ಮ ಮುಂದಿನ ಹೋರಾಟನೂ ಕೂಡ ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಆಶಯನೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಭಾಳ ಒಂದು ಮಹತ್ವದ ಚರ್ಚೆ ಅಂತಲೇ ಹೇಳ್ಬೋದು. ಯಾಕಂದರೆ ದಲಿತ ಸಮುದಾಯಗಳಲ್ಲಿ ಬಹಳ ವಿಶೇಷವಾಗಿ ಎಲ್ಲ ಜಾತಿಗಳು, ಅದರಲ್ಲಿ ಬಲಗೈ ಜಾತಿಗಳಾಗಿರ್ಬೋದು, ಮತ್ತು ಎಡಗೈ ಸಂಬಂಧಿತ ಜಾತಿಗಳು, ಮತ್ತು ಅಲೆಮಾರಿ ಜಾತಿಗಳು, ಇನ್ನೇನು ಕೊರಚ, ಕೊರಮ, ಲಂಬಾಣಿ ಎಲ್ಲ ಜಾತಿಗಳು ಅಸ್ಪೃಶ್ಯತೆಯನ್ನು ಅನುಭವಿಸಿರುವ ಜಾತಿಗಳು. ಎಲ್ಲ ಜಾತಿಗಳಿಗೂ ಸಮಾನವಾಗಿ ನಡೆಸ್ಕೊಂಡು ಹೋಗಬೇಕಾದದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿತ್ತು. ಆದರೆ ಈ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ನಿಭಾಯಿಸಿದೆ ಅನ್ನೋದನ್ನು ಈ ಸಂದರ್ಶನದಲ್ಲಿ ನೋಡಿದ್ದೀರಾ, ಮತ್ತು ಬೇರೆ ಬೇರೆ ಅನೇಕ ಚರ್ಚೆಗಳಲ್ಲೂ ನೀವು ಗಮನಿಸಿರ್ತೀರಾ. ಸೊ ವಿಶೇಷವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನದ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ iDiನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDiನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.